ನೋಡೋದಾದ್ರೆ JDS ಈ ಬಾರಿ ಒಂದು ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಏನಾದ್ರೆ ದೇಶದಲ್ಲೆಲ್ಲ ಒಂದು ಬದಲಾವಣೆ ಆಗ್ತಿದೆ, ಕರ್ನಾಟಕದಲ್ಲಿ ಕೂಡ ಈ ಬಾರಿ ಒಂದು ಬದಲಾವಣೆ ಆಗುವಂತ ಸೂಚನೆಗಳು ಕಾಣಿಸಿದೆ. ರಾಜಕೀಯವಾಗಿ JDS ಪಕ್ಷ ಯಾವಾಗಲೂ ಸಹ ಪ್ರಬಲವಾಗೇ ಇದೆ. ಯಾಕೆ ಅಂತಂದರೆ ಈ ಪಕ್ಷ ಹಲವಾರು ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ಈ ಪಕ್ಷ ಪ್ರಧಾನಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ. ಹಾಗಾಗಿ ಏನು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಹಿನ್ನಡೆ ಆಗಿದ ಮಾತ್ರಕ್ಕೇ ಪಕ್ಷ ಅದೇನು ನಮಗೆ ಶಕ್ತಿ ಇಲ್ಲ ಅಂತ ಭಾವಿಸ್ತಕ್ಕಂಥದ್ದಲ್ಲ. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಒಂದೊಂದು ಬಾರಿ ರೀತಿ ಆಗುತ್ತೆ. ಒಂದು ಬಾರಿ ನಮ್ಮ ಹಿಂದೆ ಪೂಜ್ಯ ದೇವೇಗೌಡರು ಸಾಹೇಬರು ಸೋತಿರ್ತಕ್ಕಂಥ ಒಂದು ಪಕ್ಷ. ಆದರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಫಿನಿಕ್ಸ್ನಂತೆ ಎದ್ದು ಬಂದು ಅವರೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾವುದೋ ಒಂದು ಚುನಾವಣೆಯಲ್ಲಿ ಹಿನ್ನಡೆ ಆಗಿದ ಮಾತ್ರಕ್ಕೆ ಪಕ್ಷಕ್ಕೆ ಶಕ್ತಿ ಇಲ್ಲ ಅಂತ ಭಾವಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನು ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ, JDS ಪಕ್ಷ ಈ ಬಾರಿ ಭಾಳ ಪ್ರಬಲವಾಗಿದೆ. ಅದೇ ರೀತಿ ಏನು ರಾಜ್ಯದ ಯುವಕ ಮಿತ್ರರು ಮತ್ತು ಶ್ರೀಸಾಮಾನ್ಯರು ಯಾರಿದ್ದಾರೆ ಅವರು ಈ ಒಂದು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಒಂದು ಬಾರಿ ಕುಮಾರಣ್ಣವರ ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರವನ್ನು ತರಬೇಕು ಅಂತೇಳಿ ಈ ಬಾರಿ ಜನ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನಮಗೆ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೇ ಹೋದರೂ ಸಹ ನಾನು ಕುಮಾರಣ್ಣವರು ಈ ಬಾರಿ ಮುಖ್ಯಮಂತ್ರಿ ಆಗಬೇಕು, ನಾವು ಈ ಬಾರಿ ಅವ್ರ ಪರವಾಗಿ ನಿಲ್ತೇವೆ ಅನ್ನತಕ್ಕಂಥ ಮಾತನ್ನು ಪ್ರತಿಯೊಬ್ಬರೂ ಸಹ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ವಿಶ್ವಾಸದಿಂದ ನಾವು ಮಾತಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ 28ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ರಾಜ್ಯದ ಜನರು ಈ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ. ಮತ್ತು ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತೇಳಿ ನಾವೆಲ್ಲರೂ ಸಹ ಆಶಾದಾಯಕರಾಗಿದ್ದೇವೆ.